ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನೆರವೇರಿಸುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ತಾಲೂಕಾ ಆಡಳಿತ ದಂಡಾಧಿಕಾರಿಗಳಾದ ಕೆಎಂ ಗುರುಬಸವರಾಜ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಮತ್ತು ತೆರೆದ ವಾಹನದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಕೆಎಂ ಗುರುಬಸವರಾಜ್ ಅವರು ಹಾಗೂ ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ಅವರು ಧ್ವಜ ವಂದನೆಯನ್ನು ಸ್ವೀಕರಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿ ದುರ್ಗಪ್ಪನವರು, ತಾಲೂಕಾ ಪಂಚಾಯಿತಿ ಇಒ ಸುಮಲತಾ, ಎಸ್ಪಿ ಅವರು ಹಾಗೂ ನಗರಸಭೆಯ ಪೌರಾಯುಕ್ತರಾದ ನಾಗರಾಜ್ ಪಿಎಂ ಹಾಗೂ ನಗರಸಭಾ ಅಧ್ಯಕ್ಷರಾದ ಕವಿತಾ ಮಾರುತಿ ಬೇಡರು ಹಾಗೂ ಹರಿಹರ ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುರೇಶ್ ಸಗರಿ ಮತ್ತು ಆರಕ್ಷಕ ನಿರೀಕ್ಷಕರಾದ ಆರ್ಎಫ್ ದೇಸಾಯಿ ಅವರು ಉಪಸ್ಥಿತರಿದ್ದರು. ಹಾಗೂ ನಗರದ ಗಾಂಧಿ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಬಹಳ ಅದ್ದೂರಿ ಹಾಗೂ ನೋಡಲು ಕಣ್ಮನ ಸೆಳೆಯುವಂತಿತ್ತು. ಆದರೆ ಗಾಂಧಿ ಮೈದಾನದ ಆವರಣವು ಮಳೆರಾಯನ ಹವಾಕೃಪೆಗೆ ಪಾತ್ರವಾಗಿ ಕೆಸರುಮಯವಾಗಿತ್ತು. ಪ್ರತಿ ವರ್ಷ ಈ ದಿನಗಳಲ್ಲಿ ಇದೇ ರೀತಿ ಮಳೆರಾಯನ ಪ್ರಭಾವದಿಂದ ಗಾಂಧಿ ಮೈದಾನ ಅಸ್ತವ್ಯಸ್ತವಾಗಿರುತ್ತದೆ. ಹೀಗಾಗಿ ಶಾಸಕರು, ಸ್ಥಳೀಯ ನಗರಸಭೆ ಆಡಳಿತ ಇಲಾಖೆ ಹಾಗೂ ತಾಲೂಕಾ ಆಡಳಿತ ಇಲಾಖೆ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಗಾಂಧಿ ಮೈದಾನದಲ್ಲಿ ಪರೇಡ್ ಮಾಡಲು ಬರುವ ಎಲ್ಲ ಶಾಲಾ ಮಕ್ಕಳಿಗೆ ತೊಂದರೆಯಾಗದಂತೆ ಮೈದಾನವನ್ನು ಸುಸಜ್ಜಿತಗೊಳಿಸಬೇಕಾಗಿ ನಮ್ಮ ಸುದ್ದಿವಾಹಿನಿಯ ಮೂಲಕ ವಿನಮ್ರವಾಗಿ ಕೇಳಿಕೊಳ್ಳುತ್ತೇವೆ. ಇದರಿಂದ ನಮ್ಮ ಹರಿಹರ ನಗರದ ಘನತೆ ಮತ್ತು ಗೌರವ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ತಿಳಿಸುತ್ತೇವೆ. ವರದಿ ಎಲ್ ತಿಪ್ಪೇಶ್ ಮತ್ತು ಪ್ರವೀಣ್ ಗೌಡ, ಅಶ್ವಮೇಧ ನ್ಯೂಸ್, ಹರಿಹರ. ಪ್ರೌಢಶಾಲೆ, ಅದಾದ ನಂತರ ಸೆಂಟ್ ಮೇರೀಸ್